ಹಾಯ್ ವೆಲ್ಕಮ್ ಬ್ಯಾಕ್. ಡೈಲಿ ಕಾಲೇಜ್ ಮತ್ತು ಆಫೀಸ್ ಗೋಯಿಂಗ್ ಗರ್ಲ್ಸ್ಗೆ ಯೂಸ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಆಯಿಲಿ ಸ್ಕಿನ್ ನಾನು ಹೇಳೋದೇನೆಂದರೆ ಬೇಸಿಕ್ ಸ್ಕಿನ್ ಕೇರ್ ರುಟೀನ್ ಇಸ್ ಎನಫ್. ಒನ್ ಆಫ್ ದ ಬೆಸ್ಟೆಸ್ಟ್ ಮಸ್ಕರಾ ಹ್ಯಾವ್ ಎವರ್ ಯೂಸ್. ಶಿಟ್, ವಿಡಿಯೋ ಶೂಟ್ ಮಾಡೋದೇ ಮರ್ತೋದೆ. ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲ? ಐ ಹೋಪ್ ಆಲ್ ಆಫ್ ಯು ಆರ್ ಡೂಯಿಂಗ್ ಗ್ರೇಟ್. ಸೊ ಇವತ್ತಿನ ವಿಡಿಯೋದಲ್ಲಿ ಡೈಲಿ ಮೇಕಪ್ ರುಟೀನ್ನ ತೋರಿಸ್ಕೊಳ್ಳೋಣ ಅಂತ ಇದ್ದೀನಿ. ಸೊ ದಟ್ ಡೈಲಿ ಕಾಲೇಜ್ ಮತ್ತು ಆಫೀಸ್ ಗೋಯಿಂಗ್ ಗರ್ಲ್ಸ್ಗೆ ಯೂಸ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ. ಆ್ಯಂಡ್ ವಿಡಿಯೋ ಮಧ್ಯದಲ್ಲಿ ನನಗೆ ಗೊತ್ತಿರೋ ಕೆಲವೊಂದು ಟಿಪ್ಸ್ನ ಕೂಡ ನಾನು ಶೇರ್ ಮಾಡ್ತೀನಿ, ಸೊ ದಟ್ ನಿಮಗೆ ಯೂಸ್ಫುಲ್ ಆಗಲಿ ಅಂತ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಆಫೀಸ್ ಗೋಯಿಂಗ್ ಲೇಡೀಸ್ ಇರ್ಬೋದು ಆರ್ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಆರ್ ಗರ್ಲ್ಸ್ ಇರ್ಬೋದು. ಸೊ ಅವರಿಗೆ ನಾನು ಏನು ರೆಕಮೆಂಡ್ ಮಾಡ್ತೀನಿ ಅಂದರೆ, ಒಂದೊಳ್ಳೆ ಗುಡ್ ಸ್ಕಿನ್ ಕೇರ್ ರುಟೀನ ಮೇಂಟೈನ್ ಮಾಡಿ. ಸೊ ದಟ್ ನಿಮ್ಮ ಸ್ಕಿನ್ನ ಚೆನ್ನಾಗಿ ಇಟ್ಕೊಳ್ಳೋದ್ರಿಂದ ಜಾಸ್ತಿ ಮೇಕಪ್ ಮಾಡೋ ನೆಸೆಸಿಟಿ ಇರಲ್ಲ. ಸ್ಕಿನ್ ನ್ಯಾಚುರಲ್ ಆಗಿ ಗ್ಲೋ ಕಾಣಿಸುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಇಫ್ ಯು ಆರ್ ನ್ಯೂ ಫಾರ್ ಅ ಸ್ಕಿನ್ ಕೇರ್, ಸ್ಟಾರ್ಟ್ ವಿತ್ ದೀಸ್ 3 ಬೇಸಿಕ್ ಸ್ಟೆಪ್ಸ್: ಕ್ಲೆನ್ಸಿಂಗ್, ಮಾಯ್ಶ್ಚರೈಸಿಂಗ್, ಪ್ರೊಟೆಕ್ಟಿಂಗ್. ಸೊ ಕ್ಲೆನ್ಸಿಂಗ್ ಅಂದರೆ ನಾವು ನಮ್ಮ ಫೇಸಲ್ಲಿರೋ ಡರ್ಟ್ ಮತ್ತು ಇಂಪ್ಯೂರಿಟೀಸ್ ಎಲ್ಲ ತೆಗ್ದಾಕುವಂಥ ಒಂದು ಒಳ್ಳೆ, ನಮ್ಮ ಸ್ಕಿನ್ ಕಂಡೀಷನ್ಗೆ ಸೂಟ್ ಆಗುವಂಥ ಒಂದೊಳ್ಳೆ ಫೇಸ್ ವಾಶ್ನ ನೀವು ಚೂಸ್ ಮಾಡಿ. ವಾಟ್ ಎವರ್ ಯುವರ್ ಸ್ಕಿನ್ ಕಂಡೀಷನ್ ಇಟ್ ಮೇ ಬಿ ಆಯಿಲಿ ಕಾಂಬಿನೇಷನ್ ಆರ್ ಡ್ರೈ. ಸೊ ಅದ್ರ ಪ್ರಕಾರ ಒಂದೊಳ್ಳೆ ಕ್ಲೆನ್ಸರ್ನ ನೀವು ಚೂಸ್ ಮಾಡಿ. ಸೊ ನೆಕ್ಸ್ಟ್ ಮಾಯ್ಶ್ಚರೈಸರ್ಗೆ, ಅದಕ್ಕೂ ಕೂಡ ನಿಮ್ಮ ಸ್ಕಿನ್ ಕಂಡೀಷನ್ಗೆ ಸೂಟ್ ಆಗುವಂತಹ ಒಂದು ಒಳ್ಳೆ ಮಾಯ್ಶ್ಚರೈಸರ್ನ ಚೂಸ್ ಮಾಡಿ. ಸೊ ಫಾರ್ ಎಕ್ಸಾಂಪಲ್, ನಾನೀಗ ಪಾಂಡ್ಸ್ ಸೂಪರ್ ಲೈಟ್ ಜೆಲ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಸೂಟ್ಸ್ ಬೆಸ್ಟ್ ಫಾರ್ ಮೈ ಆಯಿಲಿ ಸ್ಕಿನ್. ಇದು ನನ್ನ ಆಯಿಲಿ ಸ್ಕಿನ್ ಕಂಡೀಷನ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ತುಂಬ ಆಯಿಲಿ ಅನಿಸಲ್ಲ ಆ್ಯಂಡ್ ತುಂಬ ಚಿಪ್ ಅನಿಸಲ್ಲ. ಒಂದು 2 hours ಬಿಟ್ಟ ಮೇಲೆ ಆಯಿಲಿ ಸ್ಕಿನ್ ಗರ್ಲ್ಸ್ಗೆ ಸ್ವಲ್ಪ 2 hours ಆಚೆ ಹೋದ ತಕ್ಷಣ ತುಂಬ ಆಯಿಲಿ ಅನಿಸೋದು ಆ ಥರ ಎಲ್ಲ ಆಗಲ್ಲ. ಸೊ ಹಾಗಾಗಿ ನಾನು ಈ ಪಾಂಡ್ಸ್ ಸೂಪರ್ ಲೈಟ್ ವೇಟ್ ಜೆಲ್ನ ಯೂಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ಸನ್ಸ್ಕ್ರೀನ್ನ ಚೂಸ್ ಮಾಡೋದು ಕೂಡ ಒಂದು ನಿಮ್ಮ ಸ್ಕಿನ್ ಕಂಡೀಷನ್ಗೆ ಹೊಂದ್ಕೊಳ್ಳೋ ಥರ ಒಂದು ಸನ್ಸ್ಕ್ರೀನ್ನ ಚೂಸ್ ಮಾಡಿ. ಸೊ ನಾನು ಯೂಸ್ ಮಾಡ್ತಾ ಇರೋದು ಡಾಟ್-ಇನ್-ಕಿ ಇವರ ಸನ್ಸ್ಕ್ರೀನ್. ಸೊ ಇದು ನನ್ನ ಸ್ಕಿನ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಆ್ಯಂಡ್ ಸೊ ನನ್ನದು ಆಯಿಲಿ ಸ್ಕಿನ್, ಸೊ ಇದು ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಆ್ಯಂಡ್ ತುಂಬ ಆಯಿಲಿ ಅನಿಸಲ್ಲ. ತುಂಬ ವಾಟ್ರಿ ಕನ್ಸಿಸ್ಟೆನ್ಸಿ ಇದೆ. ನಾನು ನಿಮಗೆ ತೋರಿಸ್ತೀನಿ ಹಚ್ಕೋಬೇಕಾದ್ರೆ. ಸೊ ನಾನು ಇದನ್ನ ಯೂಸ್ ಮಾಡ್ತೀನಿ. ಸೊ ಈ ಥರ ನೀವು ಒಂದೊಳ್ಳೆ ಸ್ಕಿನ್ ಕೇರ್ ರುಟೀನ್ನ ಫಾಲೋ ಮಾಡಿ. ಸೊ ದಟ್ ಮೇಕಪ್ ಅವಶ್ಯಕತೆನೇ ಬರಲ್ಲ. ಟ್ರಸ್ಟ್ ಮೀ, ನೀವೊಂದು ಒಳ್ಳೆ ಸ್ಕಿನ್ ಕೇರ್ನ ಮಾಡ್ಕೊಂಡು ಹೋದ್ರೇ ಸಾಕು. ಲೈಕ್ ಡೈಲಿ ರುಟೀನ್ಗೆ ಮೇಕಪ್ ಮಾಡ್ಕೊಳ್ಳೇಬೇಕು ಅನ್ನೋ ನೆಸೆಸಿಟಿ ಬರಲ್ಲ. ಸೊ ಲೆಟ್ಸ್ ಟ್ರೈ ಮಾಡಿ ಇನ್ಮೇಲಿಂದ. ಸೊ ಒಂದೊಳ್ಳೆ ಗುಡ್ ಸ್ಕಿನ್ ಕೇರ್ ರುಟೀನ ಬಿಲ್ಡ್ ಮಾಡ್ಕೊಳ್ಳಿ. ಸೊ ಫಸ್ಟ್ ನಾನು ನನ್ನ ಸ್ಕಿನ್ಗೆ ಮಾಯ್ಶ್ಚರೈಸ್ ಮಾಡ್ಕೋತೀನಿ. ಸೊ ದಟ್ ನನ್ನ ಸ್ಕಿನ್ ಸ್ವಲ್ಪ ನರಿಷ್ಡ್ ಆಗಿ ಅನಿಸುತ್ತೆ. ನೆಕ್ಸ್ಟ್ ಮೇಕಪ್ ಚೆನ್ನಾಗಿ ಕೂರುತ್ತೆ. ಸೊ ಇದಾದಮೇಲೆ ನಾನು ಸನ್ಸ್ಕ್ರೀನ್ನ ಬಳಸ್ತಾ ಇದ್ದೀನಿ. ದಿಸ್ ಇಸ್ ಫ್ರಮ್ ಡಾಟ್-ಇನ್-ಕಿ. ಸೊ ನಾನು 3 finger ರೂಲ್ನ ಯೂಸ್ ಮಾಡ್ತೀನಿ. ಸೊ ಪ್ರತಿಯೊಬ್ಬ ಕಾಲೇಜ್ ಆರ್ ಆಫೀಸ್ ಗೋಯಿಂಗ್ ಲೇಡೀಸ್ ಕೂಡ ಆದಷ್ಟು 3 finger ರೂಲ್ನ ಫಾಲೋ ಮಾಡಿ ಆ್ಯಂಡ್ ರೀಅಪ್ಲೈ ಮಾಡೋದನ್ನ ಮರಿಬೇಡಿ. ಸೊ ಸಿ ವಾಟರ್ ಲೈಕ್ ಕನ್ಸಿಸ್ಟೆನ್ಸಿ. ಸೊ ಇದನ್ನು ಹಚ್ಕೊಂಡು ತೋರಿಸ್ತೀನಿ.
ಸೊ ನೀಟಾಗಿ ಬ್ಲೆಂಡ್ ಆದಮೇಲೆ, ಸೊ ಇಫ್ ಯುವರ್ ಸ್ಕಿನ್ ಇಸ್ ನಾರ್ಮಲ್, ಏನು ಪಿಗ್ಮೆಂಟೇಷನ್ಸ್ ಇಲ್ಲ, ಏನು ಅನ್ಈವನ್ ಸ್ಕಿನ್ ಟೋನ್ ಇಲ್ಲ ಅಂತ ಅಂದರೆ ಯು ಕ್ಯಾನ್ ವೇರ್ ಯುವರ್ ರೆಗ್ಯುಲರ್ ಲೈಕ್ ಸ್ಕಿನ್ ಟೆಂಟ್, ಐ ಮೀನ್ ಚೀಕ್ ಟೆಂಟ್ ನೀವೇನಾದರೂ ಯೂಸ್ ಮಾಡೋದಾದರೆ ಯೂಸ್ ಮಾಡ್ಬೋದು. ಲೈಕ್ ಐಲೈನರ್, ಮಸ್ಕರ, ನೀವು ಏನು ಯೂಸ್ ಮಾಡೋದಾದರೂ. ಸೊ ನಾನು ಹೇಳೋದೇನೆಂದರೆ ಬೇಸಿಕ್ ಸ್ಕಿನ್ ಕೇರ್ ರೊಟೀನ್ ಇಸ್ ಎನಫ್ ಫಾರ್ ಎನಿ ಟೀನೇಜರ್ಸ್, ಬಿಕಾಸ್ ನಿಮ್ಮ ಸ್ಕಿನ್ ಇನ್ನೂ ತುಂಬ ಯಂಗ್ ಆಗಿರುತ್ತೆ, ತುಂಬ ಗ್ಲೋಯಿ ಇರುತ್ತೆ. ಸೊ ಇದಿಷ್ಟು ಮಾಡಾದ್ಮೇಲೆ ನಿಮ್ಮ ಸ್ಕಿನ್ ತುಂಬ ಗ್ಲೋ ಅನಿಸುತ್ತೆ. ಸೊ ದಿಸ್ ಇಸ್ ಎನಫ್ ಫಾರ್ ಎನಿ ಕಾಲೇಜ್ ಗೋಯಿಂಗ್ ಆರ್ ಟೀನೇಜರ್ಸ್. ಸೊ ನೆಕ್ಸ್ಟ್ ಆಫೀಸ್ ಗೋಯಿಂಗ್ ಗರ್ಲ್ಸ್ಗೆ ಆರ್ ಎನಿ ಪೀಪಲ್ ವಿತ್ ಅನ್ಈವನ್ ಸ್ಕಿನ್ ಟೋನ್ ವಿತ್ ಪಿಗ್ಮೆಂಟೇಷನ್ಸ್. ಸೊ ನೆಕ್ಸ್ಟ್ ನೀವು ಯಾವ ಥರ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ನೀವು ಡೈಲಿ ಕಾಲೇಜ್ಗೆ ಹೋಗ್ತಿದ್ದೀರಾ ಇಲ್ಲ ಡೈಲಿ ಆಫೀಸಿಗೆ ಹೋಗ್ತಿದ್ದೀರಾ, ಮೇಕಪ್ ಮಾಡ್ಕೋಬೇಕು ಅನ್ನೋದಾದರೆ ಫುಲ್ ಫೇಸ್ ಮೇಕಪ್ನ ಅವಾಯ್ಡ್ ಮಾಡಿ ಆದಷ್ಟು. ಆ್ಯಂಡ್ ನೀವು ಫೌಂಡೇಶನ್ನ ಯೂಸ್ ಮಾಡೋದು ಆದಷ್ಟು ಕಮ್ಮಿ ಮಾಡಿ. ನೀವು ಮಾಡಲೇಬೇಕು ಅಂತ ಆದರೆ ಸೊ ಫೌಂಡೇಶನ್ನ ನೀವು ಮಾಯ್ಶ್ಚರೈಸರ್ ಜೊತೆ ಮಿಕ್ಸ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡ್ಬೋದು. ಸೊ ದಟ್ ನೀವು ಡೈಲಿ ಫೌಂಡೇಶನ್ನ ಸ್ಕಿನ್ನಿಗೆ ಹಾಕೋದು ಒಳ್ಳೆಯದಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅಷ್ಟೇ. ಸೊ ಫಸ್ಟ್ ನಾನು ನನ್ನ ಫೇಸ್ಗೆ ಪ್ರೈಮರ್ನ ಹಾಕೋತಾ ಇದ್ದೆ. ಸೊ ಇನ್ನೂ ಸ್ವಲ್ಪ ಹಾಕೋತೀನಿ. ಐ ಥಿಂಕ್ ಇಷ್ಟು ಎನಫ್. ಸೊ ಇದಾದಮೇಲೆ ನೀವು ಬೇಕಾದರೆ ಫೌಂಡೇಶನ್, ನಿಮ್ಮ ರೆಗ್ಯುಲರ್ ಫೌಂಡೇಶನ್ನ ಕೂಡ ಯೂಸ್ ಮಾಡ್ಬೋದು. ಆರ್ ನೀವು ಫುಲ್ ಫೇಸ್ ಮೇಕಪ್ನ ರೆಕಮೆಂಡ್ ಮಾಡಲ್ಲ ಅನ್ನೋದಾದರೆ ನೀವು ನಿಮ್ಮ ಅಂಡರ್ ಐನ ಆರ್ ಇಲ್ಲಿ ನಿಮಗೇನಾದರೂ ಡಾರ್ಕ್ ಪ್ಯಾಚಸ್ ಇದ್ದರೆ ಅದನ್ನ ಕನ್ಸೀಲ್ ಮಾಡಿಬಿಟ್ಟು ನೀವು ಬರೀ ಅದನ್ನ ವೈಟ್ ಕಲರ್ ಕನ್ಸೀಲರಿಂದ ಕವರ್ ಮಾಡ್ಬೋದು. ಸೊ ಐ ವಿಲ್ ರೆಕಮೆಂಡ್ ಓನ್ಲಿ ಲೈಕ್ ನೋ ಮೇಕಪ್ ಲುಕ್ ಥರ ಮಾತ್ರ, ಲೈಕ್ ಡಾರ್ಕ್ ಅಂಡರ್ ಐ, ಡಾರ್ಕ್ ಪ್ಯಾಚಸ್ನ ಕವರ್ ಮಾಡೋದನ್ನ ಮಾತ್ರ ನಾನು ರೆಕಮೆಂಡ್ ಮಾಡ್ತೀನಿ. ಸೊ ಐ ಆಮ್ ಯೂಸಿಂಗ್ ದಿಸ್. So I'm using a brush. So this is done. Next ನಾನು ಲೈಟಾಗಿ ಈ ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀನಿ. Again I'm using a brush. ಒನ್ ಥಿಂಗ್ ಏನಂದರೆ ನಾವು ಡೈಲಿ ಆಚೆ ಹೋಗೋದ್ರಿಂದ ಸೊ ತುಂಬ ಮೇಕಪ್ನ ಆಗಲಿ ಸ್ಕಿನ್ ಕೇರ್ನ ಆಗಲಿ ತುಂಬ ಲೇಯರ್ ಅಪ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಬಿಕಾಸ್
ಇವಾಗ ಚೆನ್ನಾಗಿ ಅನಿಸುತ್ತೆ. ಒಂದು 2 to 3 hours ಆದಮೇಲೆ ತುಂಬ ಆಯ್ಲಿ ಸ್ಕಿನ್ ಗರ್ಲ್ಸ್ಗೆ ತುಂಬ ಆಯ್ಲಿ ಸೆಕ್ರೀಟ್ ಆದಂಗೆಲ್ಲ, ಸೊ ಅದು ತುಂಬ ಮೇಕಪ್ ಎಲ್ಲ ಆಚೆ ಬಂದಂಗೆ ಆಗುತ್ತೆ. ಆ್ಯಂಡ್ ಈವನ್ ಡ್ರೈ ಸ್ಕಿನ್ ಪೀಪಲ್ಗೂ ಕೂಡ ಅದು ತುಂಬ ಕೇಕಿ ಅನಿಸ್ಬೋದು. ಹಾಗಾಗಿ ನಾವು ಡೈಲಿ ಮೇಕಪ್ ಮಾಡ್ಕೊಳ್ಳೋರಾದರೆ ಸೊ ಲೇಯರ್ ಅಪ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಸೊ ಇದಾದಮೇಲೆ ನೆಕ್ಸ್ಟು ನಾನು ಈ ಲೂಸ್ ಪೌಡರ್ನ ತೊಗೊಂಡು ಆಲ್ ಓವರ್ ಫೇಸ್ಗೆ ನಾನು ಇದನ್ನ ಯೂಸ್ ಮಾಡ್ತೀನಿ ವಿತ್ ದ ಸೇಮ್ ಬ್ರಷ್. ಸೊ ನಾನು ಇಲ್ಲಿ ತನಕ ಯೂಸ್ ಮಾಡಿದ ಪ್ರಾಡಕ್ಟ್ಸ್ ಯಾವ್ದು ಅಂದರೆ ಲೈಕ್ ಆಫ್ಟರ್ ಪ್ರೈಮರ್ ಒಂದು, ಇದು ಡಾರ್ಕ್ ಪ್ಯಾಚಸ್ನ ಕವರ್ ಮಾಡೋದಕ್ಕೆ, ನೆಕ್ಸ್ಟ್ ಈ ಕನ್ಸೀಲರ್, ನೆಕ್ಸ್ಟ್ ಈ ಲೂಸ್ ಪೌಡರ್. ಸೊ ಈ 3 ಪ್ರಾಡಕ್ಟ್ಸ್ ಮಾತ್ರ ನಾನು ಯೂಸ್ ಮಾಡಿದ್ದೀನಿ. ಸೊ ಇದಾದಮೇಲೆ ನೀವು ಯು ಕ್ಯಾನ್ ಗೋ ವಿತ್ ಯುವರ್ ರೆಗ್ಯುಲರ್ ಬ್ಲಷ್, ಲಿಪ್ಸ್ಟಿಕ್, ಮಸ್ಕರಾ ಆರ್ ಐಲೈನರ್, ಎನಿಥಿಂಗ್ ವಾಟ್ ಯು ಆರ್ ಗೋಯಿಂಗ್ ಟು ವೇರ್. ಸೊ ನಾನು ಹೇಳೋದೇನೆಂದರೆ, ಇಫ್ ಯು ಆರ್ ಯೂಸಿಂಗ್ ಅ ಬ್ಲಷ್, ಟ್ರೈ ಯೂಸಿಂಗ್ ಎನಿ ಚೀಕ್ ಟಿಂಟ್ ಆರ್ ಲಿಪ್ ಆ್ಯಂಡ್ ಚೀಕ್ ಟಿಂಟ್ ಆ ಥರದ್ದು ಯಾವುದಾದ್ರೂ, ಸೊ ದಟ್ ಅದು ತುಂಬ ಡಾರ್ಕ್ ಅನಿಸಲ್ಲ, ತುಂಬ ಹೆವಿ ಅನಿಸಲ್ಲ. ಸೊ ಡೈಲಿ ಯೂಸ್ಗೆ ನಾನು ಅದನ್ನು ರೆಕಮೆಂಡ್ ಮಾಡ್ತೀನಿ. ತುಂಬ ಸಟಲ್ ಲುಕ್ ನಿಮಗೆ ಕೊಡುತ್ತೆ ಅಂತ. ಸೊ ರೈಟ್ ನಾವು ನನ್ನ ಹತ್ರ ಆ ಟಿಂಟೆಡ್ ಚೀಕ್ ಟಿಂಟ್ ಇಲ್ಲ, ಸೊ ಹಾಗಾಗಿ ನಾನು ಕಲರ್ ಬಾರ್ ಔಟು ಈ ಥರ ಒಂದು ಪೌಡರ್ ಬ್ಲಷ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಸೋ ಲೈಟ್ ಕಲರ್ ಆ್ಯಂಡ್ ಇದು ಡೈಲಿ ವೇರ್ಗೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನಾನು ಇದನ್ನ ಕೈಯಲ್ಲೇ ಯೂಸ್ ಮಾಡ್ತಾ ಇದ್ದೀನಿ. ಇದು ಈ ಕಲರ್ ಬರುತ್ತೆ. ಸೊ ಜಾಸ್ತಿ ಆಯಿತು ಅನಿಸಿದ್ರೆ ನೀವು ಬ್ರಷಲ್ಲಿ ಅದನ್ನು ಒಂದು ಸ್ವಲ್ಪ ಈ ಥರ ಬ್ಲೆಂಡ್ ಮಾಡಿ. ಸೊ ಇದಿಷ್ಟು ಆದಮೇಲೆ ಒಂದು ಮೇನ್ ಥಿಂಗ್ ಏನಂದರೆ ಮೇಕಪ್ಪಲ್ಲಿ ಐಬ್ರೋಸ್ನ ಶೇಪ್ ಮಾಡೋದು. ಸೊ ನೀವು ಏನೇ ಈವನ್ ನೋ ಮೇಕಪ್ ಲುಕ್ಕಿಗೂ ಕೂಡ ನೀವು ಐಬ್ರೋಸ್ನ ಶೇಪ್ ಮಾಡಿದ್ರೆ, ಸೊ ದಟ್ ವಿಲ್ ಮೇಕ್ ಯು ಲುಕ್ ವೆರಿ ಲೈಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಹೈಲೈಟೆಡ್ ಆಗಿ ಕಾಣಿಸುತ್ತೆ. ಸೊ ಡೋಂಟ್ ಮಿಸ್ ಟು ಶೇಪ್ ಯುವರ್ ಐಬ್ರೋ ಈವನ್ ಇಫ್ ಯು ಆರ್ ವೇರಿಂಗ್ ನೋ ಮೇಕಪ್ ಲುಕ್. ಸೊ ಇದಾದಮೇಲೆ ನಾನು ನನ್ನ ಐಬ್ರೋಸ್ನ ಸೆಟ್ ಮಾಡ್ತಾ ಇದ್ದೀನಿ. ಎಲ್ಫ್ ಮಸ್ಕರಾ ಆ್ಯಂಡ್ ಟ್ರಾನ್ಸ್ಲುಸೆನ್ಸ್ ಕ್ಲಿಸ್ ಆ್ಯಂಡ್ ಸೋರ್ಸ್ಲೆಸ್. This is it.
ಇದಾದಮೇಲೆ ಐ ಆಮ್ ಯೂಸಿಂಗ್ ಅ ಗುಡ್ ಮಸ್ಕಾರಾ, ಸಾರಿ ಲ್ಯಾಶ್ ಕಲರ್ ಆ್ಯಂಡ್ ಮಸ್ಕಾರಾ. ನಾನು ಮೇಬಿಲಿನ್ ಲ್ಯಾಶ್ ಸೆನ್ಸೇಷನಲ್ ಸ್ಕೈ ಹೈ ಮಸ್ಕಾರಾನ ಯೂಸ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟೆಸ್ಟ್ ಮಸ್ಕಾರಾ ಐ ಹ್ಯಾವ್ ಎವರ್ ಯೂಸ್ಡ್. ಅಮೇಜಿಂಗ್. Shit. So this looks great on my eyes, isn't it? ಅಲ್ವಾ? Amazing. ಸೊ ಈ ಮಸ್ಕಾರ ಹಾಕಿದ್ಮೇಲೆ ತೆಗಿಯೋದನ್ನ ಮಿಸ್ ಮಾಡಲೇಬಾರ್ದು. ಸೊ ತುಂಬ ಹುಷಾರಾಗಿ ತೆಗಿಬೇಕು, ಯಾಕಂದರೆ ನಾನು ಇದನ್ನು ಸೆಕೆಂಡ್ ಟೈಮ್ ಯೂಸ್ ಮಾಡ್ತಾ ಇರೋದು. ಸೊ ಫಸ್ಟ್ ಟೈಮ್ ಯೂಸ್ ಮಾಡಿ ಕ್ಲೀನಾಗಿ ತೆಗೆದೇ ಇದ್ದಾಗ ಸೊ ಲ್ಯಾಶಸ್ ಹಾಗೆ ಕಿತ್ಕೊಂಬಂದ್ಬಿಟ್ಟಿತ್ತು ಕೈಗೆ. ಸೊ ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ಇದನ್ನ ಯೂಸ್ ಮಾಡಬೇಕಾದ್ರೆ ತುಂಬ ಹಾಕಾದ್ಮೇಲೆ ನೀಟಾಗಿ ತೆಗೀರಿ. ಸೊ ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಲಿಪ್ಸ್ಟಿಕ್. ಸೊ ಸಾರಿ, ಆ್ಯಕ್ಚುಲಿ ಲಿಪ್ಸ್ಟಿಕ್ನ ಹಚ್ಕೋಬೇಕಾದ್ರೆ ನಾನು ವಿಡಿಯೋ ಶೂಟ್ ಮಾಡೋದೇ ಮರ್ತೋದೆ. ಸೊ ನನ್ನ ಹತ್ರ ಲಿಪ್ಸ್ಟಿಕ್ಕಿಗೆ 2 ಆಪ್ಷನ್ ಇದೆ. ಸೊ ನೀವು ಡೈಲಿ ಮೇಕಪ್ ಮಾಡ್ಕೊಳ್ಳೋರಾದರೆ ಆಲ್ಮೋಸ್ಟ್ ಒಂದು 3 ನ್ಯೂಡ್ ಶೇಡ್ನ ತೆಗೆದಿಟ್ಕೊಳ್ಳಿ. ಸೊ ದಟ್ ನ್ಯೂಡ್ ಶೇಡ್ ಡೈಲಿ ಯೂಸ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಒಂದು ಆರೆಂಜ್, ಒಂದು ಪಿಂಕ್, ಇನ್ನೊಂದು ಬ್ರೌನ್. ಸೊ ಈ 3 ಶೇಡ್ನ ನೀವು ಎತ್ತಿಟ್ಕೊಂಡ್ರೆ ಸೊ ಅದು ಎಲ್ಲ ಥರದ ಕ್ಲಾತ್ಸ್ಗೂ ಎಲ್ಲ ಥರದ್ದು ಡೈಲಿ ಔಟ್ಫಿಟ್ಗೂ ಸೂಟ್ ಆಗುತ್ತೆ. ಸೊ ನಾನಿವಾಗ ಸೆಫೋರಾದು ಲಿಪ್ ಶೇಡ್ನ ನಾನು ಅಪ್ಲೈ ಮಾಡಿದ್ದೀನಿ. ಸೊ ಇದು ಸೂಟ್ ಆಗುತ್ತೆ ನನ್ನ ಸ್ಕಿನ್ ಟೋನ್ಗೆ. ಸೊ ನೆಕ್ಸ್ಟ್ ನಾನು ಐಲೈನನ್ನು ಯೂಸ್ ಮಾಡಿದೆ ಆಲ್ರೆಡಿ ಐಲೈನನ್ನು. ಸೊ ಇದು ನೆಕ್ಸ್ಟ್ ನೀವು ಒಂದು ಸ್ವಲ್ಪ ಕಾಜಲ್ ಬೇಕಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಲೈಟಾಗಿ ಒಂಚೂರು ಕಾಜಲ್ನ ಅಪ್ಲೈ ಮಾಡ್ತಾಯಿದ್ದೀನಿ ನನ್ನ ಲೋಯರ್ ವಾಟರ್ ಲೈನಲ್ಲಿ. ಸೊ ಎಸ್, ಸೊ ಇದು ನನ್ನ ಫೈನಲ್ ಲುಕ್. ಸೊ ಈ ವಿಡಿಯೋದಲ್ಲಿ ಹೇಳಿರೋ ಪ್ರತಿಯೊಂದು ಟಿಪ್ಸ್ ಹಾಗೂ ತೋರಿಸಿರೋ ಮೇಕಪ್ ರುಟೀನ್, ಡೈಲಿ ಮೇಕಪ್ ರುಟೀನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ಥರದ ವೀಡಿಯೋಗಳನ್ನ ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ. ಸೊ ದಟ್ ನನಗೂ ನೆಕ್ಸ್ಟ್ ಯಾವ ಥರದ ವೀಡಿಯೋ ಮಾಡಬೇಕು ಅನ್ನೋ ಒಂದು ಐಡಿಯಾ ಸಿಗುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.